ರೆಡಿ ವರುಣ್? ರೆಡಿ. ಸಖತ್ತಾಗಿದೆ. ಇನ್ನೂ ಎತ್ತರಕ್ಕೆ ಹಾರಿಸು, ಇನ್ನೂ ಎತ್ತರಕ್ಕೆ. ಆಹಾ, ಬನ್ನಿ ಮಕ್ಕಳೇ, ತಿಂಡಿ ರೆಡಿ ಆಗಿದೆ. ಮಾಡಿದ್ದಣ್ಣು ಮಹಾರಾಯ. ಗಾಳಿಪಟ ಇದೆ, ಆದ್ರೆ ದಾರವಿಲ್ಲ. ಈ ಗಾಳಿಪಟದ್ದು ಯಾವುದೇ ಭರವಸೆ ಇಲ್ಲ. ರಂಗೀಲಾ, ಹೆದರ್ಬೇಡಿ. ಗಾಳಿಪಟ ಇದೆ, ಆದ್ರೆ ಅದಕ್ಕೆ ಯಾವುದೇ ದಾರವಿಲ್ಲ. ನಾನು ದಾರವಿಲ್ಲದ ಮ್ಯಾಜಿಕಲ್ ಗಾಳಿಪಟ ಹಾರಿಸ್ತಿದ್ದೀನಿ. ಇದ್ರಲ್ಲಿ ಮಜಾ ಯಾವಾಗ್ಲೂ ನಾರ್ಮಲ್ ಗಾಳಿಪಟದಷ್ಟೇ ಬರುತ್ತೆ. ಏನ್ ಹೇಳ್ತಿದೀಯ ರುದ್ರ? ದಾರವಿಲ್ಲದ ಗಾಳಿಪಟ? ಇದನ್ನು ನಾನು ಕೂಡ ಟ್ರೈ ಮಾಡಿ ನೋಡ್ತೀನಿ. ಅರೆ, ಎಲ್ಲೋಯ್ತು ಎಲ್ಲೋಯ್ತು? ದಾರವಿಲ್ಲದೆ ಗಾಳಿಪಟ ಹಾರಿಸೋದು, ದಾರವಿಲ್ಲದೆ. ಸಿಕ್ಬಿಡ್ತು. ಚಿಂಗ್ಲಿ, ರುದ್ರನಂತೆ ನೀನು ದಾರವಿಲ್ಲದ ಗಾಳಿಪಟ ಹಾರಿಸು. ನಾನು ಮಂತ್ರ ಓದಿ ಗಾಳಿಪಟವನ್ನು ಬಿಡ್ತೀನಿ. ನೋಡ್ತಾ ಇರೋ, ದಾರವಿಲ್ಲದೆ ನನ್ನ ಗಾಳಿಪಟ ಹೇಗೆ ಹಾರುತ್ತೆ ಅಂತ. ಸರಿ. ಅಕ್ಕಡ್ ಬಕ್ಕಡ್ ಬಂಬೆ ಬೋ, ದಾರವಿಲ್ಲದ ಗಾಳಿಪಟ ಹಾರಾಡು ಪಟಪಟ. ಅರೆ, ಮಾಡಿದ್ದುಣ್ಣೋ ಮಹಾರಾಯ. ಗಾಳಿಪಟದ ಬದಲು ನಾನು ಹೇಗೆ ಹಾರಾಡ್ದೆ? ಅರೆ, ನೀವೆಲ್ಲ ಯಾಕೆ ನಗ್ತಿದ್ದೀರಾ? ನನ್ನನ್ನು ಕೆಳಗಿಳಿಸಿ. ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಏನೂ ಆಗ್ತಿಲ್ಲ. ನೀನಂದೆ ದಾರ ಹಿಡಿ ಅಂತ, ನಾನ್ ಹಿಡ್ದೆ. ಕೆಳಗಿಳಿಸಲು ನಂಗೆ ಬರುವುದಿಲ್ಲ. ಹಾರಾಡೋ ಮಂತ್ರ ನೀನೇ ಹೇಳಿದ್ದು, ಇಳಿಯೋ ಮಂತ್ರ ಕೂಡ ನೀನೇ ಹೇಳು. ಅಯ್ಯೋ, ಹೇಗೆ ಹೇಳಿ? ನನ್ನ ಟ್ಯಾಬ್ಲೆಟ್ ಕೆಳಗೆ ಉಳಿದೋಯ್ತು. ರುದ್ರ, ನಿನ್ನ ಲೆಸನ್ಸ್ ನ ಟೈಮ್ ಆಯ್ತು. ಅರೆ, ಇದೇನು? ಮಕ್ಕಳೇ, ಏನ್ ನಡೆದಿದೆ? ಅಜ್ಜಯ್ಯ, ನಾವು ದಾರವಿಲ್ಲದ ಮ್ಯಾಜಿಕಲ್ ಗಾಳಿಪಟ ಹಾರಿಸ್ತಿದ್ದೆವು. ರಂಗೀಲನದ್ದು ಗೊತ್ತಿಲ್ಲ. ನೀನು ಮ್ಯಾಜಿಕ್ ನ ಇಂಪಾರ್ಟೆನ್ಸ್ ಅನ್ನ ಯಾವಾಗ ಕಲಿತೀಯ? ಯಾವಾಗ್ಲೂ ಗೊಂದಲ ಮಾಡ್ತೀಯ. ಈಗ ಗಮನವಿಟ್ಟು ಕೇಳು. ನಾನಿವತ್ತು ಒಂದು ಹೊಸ ಮ್ಯಾಜಿಕ್ ಕಲಿಸ್ತೇನೆ. ಮ್ಯಾಜಿಕ್ ಏನಂದ್ರೆ, ಚಿಕ್ಕದಾದ ಸ್ಥಳದಲ್ಲಿ ಹೇಗೆ ಅಡಗೋದು ಅಂತ. ಏನಾದ್ರೂ ಗಂಡಾಂತರ ಬಂದ್ರೆ ನೀವು ನಿಮ್ಮ ಸೈಜ್ ಅನ್ನ ತುಂಬಾ ಚಿಕ್ಕದು ಮಾಡಿ ಯಾವ್ದಾದ್ರೂ ಸ್ಥಳದಲ್ಲಿ ಹೇಗೆ ಅಡಗೋದು ಅಂತ. ವಾವ್ ಅಜ್ಜಯ್ಯ, ಇದಂತೂ ಬಹಳ ಎಕ್ಸೈಟಿಂಗ್ ಕಾಣ್ತಿದೆ. ಬೇಗ ತಿಳಿಸ್ಬಿಡಿ. ತಿಳಿಸ್ತೀನಿ. ಈಗ ನಾನು ಮಂತ್ರ ಹೇಳ್ತೀನಿ. ಮಂತ್ರವನ್ನು ಗಮನವಿಟ್ಟು ಕೇಳಿ ಮತ್ತೆ ಫೋಕಸ್ ಮಾಡಿ. ಇಬಾಯಿಸ್ಕಾ ಜಿಬಾಯಿಸ್ಕಾ ಶ್ರಿಂಕೋ. ನೀನ್ ಯಾರು? ಇಲ್ಲೇನ್ ಮಾಡ್ತಿದ್ಯಾ? ಎರಡು ಅಜ್ಜಯ್ಯ. ಅಜ್ಜಯ್ಯ, ನೀವು ಅಲ್ಲಿದ್ರೆ ಇದ್ಯಾರು? ರುದ್ರ, ನಾನು ನಿನ್ನ ಅಜ್ಜಯ್ಯ. ಅವನ್ಯಾರೋ ಬಹುರೂಪಿ. ರುದ್ರ, ನೀವೆಲ್ಲ ಸೈಡ್ಗೆ ಸರಿ ಇರಿ. ನಾನೀಗ್ಲೇ ಇವನ ನಿಜ ರೂಪ ಹೊರತರ್ತೀನಿ. ಹಾ ಮಕ್ಕಳೇ, ಸೈಡ್ಗೆ ಸರಿರಿ. ಇವನೇನು ನನ್ನ ನಿಜ ರೂಪ ಹೊರತರೋದು? ನಾನಿವನ ಮಾಸ್ಕ್ ಈಗಲೇ ಇಳಿಸ್ತೀನಿ. ಯಾರಪ್ಪ? ನೀನು ಪರಿಚಿತರಂತೆ ಕಾಣ್ತೀಯ. ನಿನ್ನನ್ನು ಎಲ್ಲೋ ನೋಡಿದಂತೆ ಕಾಣಿಸುತ್ತೆ, ಆದ್ರೆ ಎಲ್ಲಿ ನೋಡಿತು? ಅರೆ, ಮಾಡಿದ್ದುಣ್ಣು ಮಹಾರಾಯ. ಚಿಮಣಿಯೊಳಗೆ ಸೇರ್ಕೊಂಡ್ಯಾ? ಅರೆ, ಇಲ್ಲಿ ಹಿಡಿಯೋದಂದ್ರೆ ನನ್ಗೆ ಚಿಟಿಕೆ ಹೊಡೆದಂಗೆ. ಈಗ್ಲೇ ಹಿಡ್ಕೊಂಡ್ ಬರ್ತೀನಿ. ಅಯ್ಯಯ್ಯ,
ಅಯ್ಯಯ್ಯೋ ಅರೆ ಕಚ್ಚಿಬಿಡ್ತು, ನನ್ನ ಕೈಗೆ ಕೆಟ್ಟದಾಗಿ ಕಚ್ಚಿಬಿಡ್ತು. ನಾನು ಆ ಇಲಿಯನ್ನು ಖಂಡಿತ ಬಿಡೋದಿಲ್ಲ. ಒಂದ್ ನಿಮಿಷ ರಂಗಿಲ್ಲ, ಸ್ವಲ್ಪ ತಡೀರಿ. ನಮ್ಮ ಕಿಚನಿನ ಚಿಮಣಿ ಮ್ಯಾಜಿಕ್ ನಿಂದ ಉರಿಯುತ್ತೆ ಅಜ್ಜಯ್ಯ, ಅದ್ರಲ್ಲಿ ಹೊಗೆ ಬರೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ರಂಗೀಲನಿಗೆ ಮಸಿ ಹೇಗ್ ತಾಕ್ತು? ತುಂಬಾ ಚುರುಕಾಗಿದ್ದೀಯ ಹುಡುಗ, ತುಂಬಾ ಚುರುಕಾಗಿದ್ದೀಯಾ. ನೀನ್ ಯಾರೇ ಆಗ್ಲಿ, ನಿನ್ನನ್ನು ಮೊದ್ಲು ಎಲ್ಲೋ ಕಂಡಿದ್ದೀನಿ. ಈಗ ನೀನೇ ನಿನ್ ಬಗ್ಗೆ ಹೇಳ್ತೀಯಾ ಅಥವಾ ಇನ್ನೇನಾದ್ರೂ ಪನಿಷ್ಮೆಂಟ್ ಕೊಡ್ಬೇಕಾ? ನೀವು ನನ್ನನ್ನು ಮರೆತು ಬಿಟ್ರಿ ಗುರುಗಳೇ, ಆದ್ರೆ ಕಮೀಲಿಯನ್ಗೆ ಎಲ್ಲವೂ ನೆನಪಿರುತ್ತೆ. ನನ್ನನ್ನು ಕಾಲೇಜ್ನಿಂದ ನೂಕಿ ಹೊರದಬ್ಬಿದ್ರಲ್ಲ ನೀವು, ನಾನು ಅದೇ ಮಜಿಷಿಯನ್ನು. ಕಮೇಲಿಯನ್, ಹಾ ನೆನಪಾಯ್ತು. ನೀನ್ ಅವನೇ ಅಲ್ವಾ ಕ್ಲಾಸ್ನಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಿದ್ದವನು? ನೀನು ಕಾಲೇಜ್ಗೆ ಬಂದಿದ್ದೇ ತಂಟೆ ಮಾಡ್ಲು. ಇಲ್ಲಿವರೆಗೆ ಎಲ್ಲಿದ್ದೆ? ಈಗ್ಲೂ ಹಾಗೆಯೇ ಇದ್ಯಾ ಅಥವಾ ಏನಾದ್ರೂ ಬುದ್ಧಿ ಬಂತ ನಿಂಗೆ? ಹಾ ಬಂತು ಗುರುಗಳೇ, ಅಷ್ಟು ಬುದ್ಧಿ ಬಂತು. ಅದಕ್ಕೆ ನಾನಿವತ್ತು ಪರ್ಫೆಕ್ಟ್ ಮ್ಯಾಜಿಷಿಯನ್ ಆದೆನು. ಇವತ್ತು ನಾನು ನನಗೆ ಬೇಕಾದವರ ರೂಪ ಧರಿಸಬಲ್ಲೆ. ಕಮೀಲಿಯನ್ ನಿಮ್ಮ ಜೀವನವನ್ನ ಸರ್ವನಾಶ ಮಾಡಿಬಿಡ್ತಾನೆ. ಗುರುಗಳೇ, ನಾನು ವಾಪಸ್ ಬರ್ತೀನಿ. ಈ ಬಾರಿ ನಾನು ನಿಮ್ಮ ಜೊತೆ ಹಾಗೆ ತೀರಿಸಲು ಬಂದಿದ್ದೆ. ಆದ್ರೆ ಮುಂದಿನ ಸಲ ಈ ಹುಡುಗ ರುದ್ರ ಕೂಡ ನನ್ನ ಗುರಿ ಆಗ್ತಾನೆ. ಮಕ್ಕಳೇ, ನೀವಿಲ್ಲೇ ನಿಲ್ಲಿ. ಆದ್ರೆ ಅಜ್ಜಯ್ಯ, ನಿಲ್ಲೋ ಕಮೇಲಿಯನ್. ಎಲ್ಲಿ ಹೋದಾವ? ಕಮೇಲಿಯನ್, ಧೈರ್ಯವಿದ್ದರೆ ಬಾ ಮುಂದೆ. ಗುರುಗಳೇ, ಈ ಮೋಡಗಳಿಂದ ಹೊರಬರಲು ನಿಮ್ಮ ಜೀವನವೆಲ್ಲ ಪೂರ್ತಿಯಾದೀತು. ಯಪ್, ಯಪ್, ಯಾ, ಯಾ, ಯಪ್, ಯಾ, 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 ಯಪ್, ಯಾ. ಎಲ್ರೂ ಗಮನವಿಟ್ಟು ಕೇಳಿ. ಆ ಕಮೇಲಿಯನ್ ಅಜ್ಜಯ್ಯನನ್ನು ಎಲ್ಲೋ ಸೆರೆ ಇಟ್ಟಿದ್ದಾನೆ. ಅವ ನಮ್ಮನ್ನು ಬಿಡಲಾರ. ಅವ ಯಾವುದೇ ರೂಪದಲ್ಲೂ ಇಲ್ಲಿ ಬರಬಹುದು. ನಾವ್ ಅದಕ್ಕಾಗಿ ಅಲರ್ಟ್ ಆಗಿರ್ಬೇಕು. ಆ ಕಮೇಲಿಯನ್ನ ಮೋಸದಿಂದ ಪಾರಾಗ್ಲು ನಾನೊಂದು ಉಪಾಯ ಮಾಡಿದ್ದೇನೆ. ನಾವು ನಮ್ಮೊಳಗೆ ಒಂದು ಪಾಸ್ವರ್ಡ್ ಸೆಟ್ ಮಾಡೋಣ. ಒಂದ್ ವೇಳೆ ನಮ್ಮ ಮಧ್ಯೆ ಯಾರಿಗಾದ್ರೂ ಸಂಶಯ ಬಂದ್ರೆ ಅದೇ ಪಾಸ್ವರ್ಡ್ ಅನ್ನು ಹೇಳಿ ನಾವು ಚೆಕ್ ಮಾಡ್ಬೇಕು. ನನ್ಗೆ ಬಾಲ್ಯದಲ್ಲಿ ಅಜ್ಜಯ್ಯ ಹೇಳುತ್ತಿದ್ದ ಹಾಡೇ ನಮ್ಮ ಪಾಸ್ವರ್ಡ್. ಒಂದ್ ವೇಳೆ ನಾನು ಹೇಳಿದ್ರೆ ನಾಯಿ ಮರಿ ನಾಯಿ ಮರಿ, ನೀವೆಲ್ರೂ ಹೇಳ್ಬೇಕು ತಿಂಡಿ ಬೇಕೆ. ಓಕೆ? ಸರಿ ಹಾಗಿದ್ರೆ. ಓಹೋ, ಎಲ್ರು ಬಂದ್ಬಿಡಿ, ತಿಂಡಿ ತಿನ್ಕೊಳ್ಳಿ. ಆ ಕಮಿಲಿಯನ್ನಿಂದಾಗಿ ಬೆಳಗಿನಿಂದ ಯಾರು ಏನು ತಿಂದಿಲ್ಲ. ಹೌದು, ತುಂಬಾ ಹಸಿವಾಗ್ತಿದೆ. ನಾನು ನಿಮ್ಗೆಲ್ಲ ನಿನ್ನೆ ಒಂದು ಮಾತು ಹೇಳಲೇ ಇಲ್ಲ. ನಿನ್ನೆ ನಾನು ನನ್ನ ಒಂದು ಮುದ್ದಾದ ಸ್ಟ್ಯಾಚು ಮಾಡಿದೆ, ಮತ್ತದನ್ನ ಬಾಟ್ಲಲ್ಲಿ ಇಟ್ಟಿದ್ದೀನಿ. ತೋರ್ಸ್ಲಾ? ತೋರಿಸಲ್ವಾ? ನೀನು ಹೇಳಲೇ ಇಲ್ಲ. ಯಾವಾಗ ಮಾಡ್ದೆ? ವಾವ್ ವರುಣ್, ನೀನು ತುಂಬಾನೇ ಸುಂದರವಾದ ಸ್ಟ್ಯಾಚು ಮಾಡಿದೆ. ನಿಜವಾಗೂ ಇದು ಎಲ್ಲಿ ಕಾಣ್ತಿದೆ? ಹಾಗಾದ್ರೆ ನೀನಂದ್ರೆ ನಿಂದು ಮಾಡ್ತೀನಿ. ರುದ್ರ,
ನಿಂದು ಕೂಡ ಮಾಡ್ತೀನಿ. ಎಲ್ರೂ ಕೂಡಿ ಡ್ಯಾನ್ಸ್ ಮಾಡೋಣ. ಸರಿ ಸರಿ ಮಾಡ್ಬಿಡು, ಆದ್ರೆ ಮೊದ್ಲು ನಾವು ಡಿಸೈಡ್ ಮಾಡಿದ್ದನ್ನ ಮಾಡೋಣ. ನೀನು ಈ ಮೊದ್ಲು ಈ ರೀತಿ ಎಂದೂ ಮಾಡಿಲ್ಲ. ಸಾರಿ ವರುಣ್, ನನ್ಗೆ ನಿನ್ ಮೇಲೆ ಸಂಶಯ ಬರ್ತಿದೆ. ಅದಕ್ಕೆ ನೀನು ನಿನ್ನ ಪಾಸ್ವರ್ಡ್ ಹೇಳ್ಬಿಡು. ಏನ್ ಕಣೋ ರುದ್ರ, ಈಗ ಸ್ವಲ್ಪ ಸಮಯದ ಮೊದ್ಲೇ ನೀನು ಪಾಸ್ವರ್ಡ್ ಹೇಳಿದ್ದೆ. ಈಗ ಹೇಳ್ತೀನಿ, ನಾಯಿ ನಾಯಿ ಮರಿ. ಈಗ ನೀನು ಹೇಳು, ತಿಂಡಿ ಬೇಕಂತ. ವೆರಿ ಗುಡ್ ವರುಣ್. ಜಿಬಾ ಇಸ್ಕಾ ರಿಯಲಿಸ್ಟಿಕೋ. ನೀನು ನನ್ನ ಗುರುತು ಹೇಗೆ ಹಿಡಿದೆ? ಕಮೇಲಿಯನ್, ನೀನು ಬಹಳ ಚಾಲಾಕಿಯಿಂದ ನಮ್ಮ ಮಾತು ಕೇಳ್ದೆ. ನಾನು ಅದಕ್ಕಿಂತ ಹೆಚ್ಚು ಚಾಲಾಕಿನಿಂದ ನಿನ್ನ ತಲೆಯೊಳಗೆ ಆ ಮಾತನ್ನು ಹಾಕ್ದೆ. ನಿಜವೆಂದ್ರೆ ಅಜ್ಜಯ್ ನನ್ಗೆ ನಾಯಿ ಮರಿ ಹಾಡು ಹೇಳ್ತಿರ್ಲಿಲ್ಲ. ಅಜ್ಜಯ್ ಹೇಳ್ತಿದ್ರು, ಮಲಗು ಮಲಗು ಲಿಟಲ್ ರುದ್ರ ಮಲಗು. ನಿನ್ನ ಬ್ಯಾಡ್ ಲಕ್ ಅಂದ್ರೆ ನನ್ನ ಗೆಳೆಯರಿಗೆ ಗೊತ್ತಿತ್ತು. ಅದಕ್ಕಿಂತ ನಾನು ಅವರಿಗೆ ನಾಯಿ ಮರಿ ಹಾಡು ಕೇಳಿಸಿದ್ದಾಗ ಅವರು ಬೆಚ್ಚ ಬಿದ್ರು. ಏನಂದಿ? ಇದರ ಅರ್ಥ ನೀವೆಲ್ಲ ಸೇರಿ ನನ್ನನ್ನು ಮೂರ್ಖ ಮಾಡಿಬಿಟ್ರಾ? ರುದ್ರ, ನೀನು ತುಂಬಾನೇ ಚಾಣಾಕ್ಷ. ಆದ್ರೆ ಇನ್ನು ಮುಂದೆ ನಿನ್ನ ಯಾವುದೇ ಚಾಲಾಕಿ ನನ್ನ ಮುಂದೆ ನಡೆಯೋದಿಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಎಂದೂ ಸಂಶಯ ಮಾಡಬೇಡ. ಥ್ಯಾಂಕ್ ಯು ರುದ್ರ. ಏನಾಯ್ತು ರುದ್ರ? ನನ್ನ ಒಂದು ಚಿಕ್ಕ ಹೊಡೆತದಿಂದ ಇಷ್ಟು ಬೇಗ ಸೋತು ಹೋದ್ಯಾ? ರುದ್ರ, ಚಿಂತಿಸ್ಬೇಡ ನೀನು. ನಾನು ಈಗ್ಲೇ ಈ ಚಮೇಲಿಯನ್ಗೆ ಬುದ್ಧಿ ಕಲಿಸ್ತೀನಿ. ಗಾಳಿಪಟದಂತೆ ಗಾಳಿಲಿ ಹಾರಾಡಿಸ್ಬಿಡ್ತೀನಿ. ಅಬಾಯಿಸ್ಕಾ ಜಬಾಯಿಸ್ಕಾ ಕೈಟೋ ಕ್ರಿಯೇಟೋ. ಅರೆ, ಮ್ಯಾಜಿಕ್ ನಡೀತೋ ಇಲ್ಲ. ಹೊರಟಿದ್ದ ನನ್ನನ್ನು ಹಾರಿಸೋಕೆ ತಾನೇ ಹಾರಿಬಿಟ್ಟ. ಏನು ಛತ್ರ ಚಮೇಲಿಯನ್, ಬುದ್ಧಿವಂತಿಗೆಲ್ಲ ನಿಂತೋಯ್ತಾ? ಬಾ ನನ್ ಜೊತೆಗೆ ಹಾರಾಡೋಣ ಒಟ್ಟಿಗೆ. ಯಾರಾದ್ರೂ ತಡೀರಿ. ಅಯ್ಯೋ ಅಯ್ಯೋ, ಬಿಡೋ ಬಿಡೋ ನನ್ನನ್ನ. ಈಗ ಕಮಿಲಿಯನ್ಗೆ ಚಾಲೆಂಜ್ ತಗೋ, ಮೂರ್ತಿಯಾಗಿ ಬಿಡೋ. ರುದ್ರ, ನಾವು ಬಚಾವಾಗಿ ಬಂದ್ಬಿಟ್ಟೆವು. ನಾವು ರುದ್ರನನ್ನು ಯಾವ್ದಾದ್ರೂ ಸೇಫ್ ಜಾಗಕ್ಕೆ ಕೊಂಡೋಗ್ಬೇಕು. ನನ್ಗೆ ಅಜ್ಜನ ಬಗ್ಗೆ ಬಹಳ ಚಿಂತೆ ಆಗ್ತಿದೆ ವರುಣ್. ಈವರೆಗೆ ಅವರು ನನ್ನ ಜೊತೆ ಕಾಂಟ್ಯಾಕ್ಟ್ ಕೂಡ ಮಾಡಿಲ್ಲ. ನಾನು ಅವರ ಜೊತೆ ಟೆಲಿಪತಿ ಮೂಲಕ ಮಾತನಾಡಲು ಪ್ರಯತ್ನಿಸ್ತೀನಿ. ಅಜ್ಜಯ್, ನೀವೆಲ್ಲಿದ್ದೀರಿ? ಚೆನ್ನಾಗಿದ್ದೀರಾ? ರುದ್ರ, ನಾನು ಚೆನ್ನಾಗಿದ್ದೇನೆ, ನೀನು ಚಿಂತಿಸಬೇಡ. ಕಮೀಲಿಯನ್ ನನ್ನನ್ನು ಮೋಡಗಳ ಒಳಗೆ ಎಲ್ಲೋ ಅಡಗಿಸಿಟ್ಟಿದ್ದಾನೆ. ಆದ್ರೆ ನಾನು ಬೇಗನೆ ವಾಪಸ್ ಬರ್ತೇನೆ.
ಅಲ್ಲಿವರೆಗೆ ನೀವೆಲ್ಲರೂ ಹುಷಾರಾಗಿರಿ. ಅಜಯ್ ತುಂಬಾ ಸಂಕಟ ಬಂದಿದೆ. ಕಮೇಲಿಯನ್ ಬೇರೆ ಬೇರೆ ಡಿಸ್ಗೈಸ್ ನಿಂದ ನಮ್ಮನ್ನು ಟ್ರಿಕ್ ಮಾಡ್ತಿದ್ದಾನೆ. ನಾವು ಬಹಳ ಕಷ್ಟದಿಂದ ಈ ಕಾಡಿನವರೆಗೆ ಬಂದಿದ್ದೇವೆ. ಅವನ ಡಿಸ್ಗೈಸ್ ಅನ್ನು ಹೇಗೆ ಪತ್ತೆ ಹಚ್ಚುವುದೆಂದು ಗೊತ್ತಾಗ್ತಿಲ್ಲ. ರುದ್ರ, ನೀನು ಅವನ ಯಾವುದೇ ಡಿಸ್ಗೈಸ್ ಅನ್ನು ತಿಳ್ಕೋಬಹುದು. ಅದಕ್ಕಾಗಿ ನೀನು ರೈನ್ಬೋ ರಿವರ್ ನಲ್ಲಿ ಗೋಲ್ಡನ್ ಕ್ಲಾಂಪ್ ಅನ್ನು ಹುಡುಕಿ ಅದರ ನೀರನ್ನ ನೀನು ನಿನ್ನ ಕನ್ನಡಕಕ್ಕೆ ಹಾಕಬೇಕು. ಆಮೇಲೆ ನೀನು ಆ ಕನ್ನಡಕ ಧರಿಸಿ ಅವನ ಯಾವುದೇ ಡಿಸ್ಗೈಸ್ ಅನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಓಕೆ ಅಜಯ, ನಾನೀಗ ರೇಂಬೋ ರಿವರ್ಗೆ ಹೋಗ್ತೀನಿ. ನೀವು ಬೇಗನೆ ಬಂದ್ಬಿಡಿ. ರುದ್ರ, ನನ್ಗನ್ಸುತ್ತೆ ರಿವರ್ ನಲ್ಲಿ ಯಾವ್ದಾದ್ರು ಗಂಡಾಂತರ ಇದೆ. ಹೌದು ರುದ್ರ, ಈ ರಿವರ್ ನಲ್ಲಿ ತುಂಬಾ ಗಂಡಾಂತರ ಇವೆ. ನನ್ಗಂತೂ ಬುಲ್, ಟೈಗರ್ ಎಲ್ಲರ ಸ್ಮೆಲ್ ಬರ್ತಿದೆ. ನೀವಿಬ್ರು ನಿಮ್ಮ ಮೂಗಿಗೆ ಚಿಕಿತ್ಸೆ ಮಾಡಿಸ್ಕೊಳ್ಳಿ. ನೀರಿನೊಳಗೆ ಬುಲ್, ಟೈಗರ್ ಎಂದಾದ್ರೂ ನೋಡಿದೀರಾ? ವರುಣ್, ನಾವು ತಮಾಷೆ ಮಾಡ್ತಿಲ್ಲ. ಇದು ಮ್ಯಾಜಿಕಲ್ ಸರೋವರ. ಹೊರಗಿಂದ ಎಷ್ಟು ಸುಂದರವಾಗಿ ಕಾಣ್ತಿದ್ರು, ಒಳಗಿಂದ ಅಷ್ಟೇ ಭಯಾನಕವಾಗಿದೆ. ಹೌದು ರುದ್ರ, ನಾವು ನಿಮ್ಮ ಜೊತೆ ಒಳಗೆ ಬರ್ತೀವಿ. ಅದ್ ಸರಿ, ತನ್ನ ಮೇಲೆ ವಿಶ್ವಾಸವಿದ್ರೆ ಜಿಮ್ಜುಮ್ ಜೊತೆಗಿದ್ರೆ ಹೆದರುವ ಅಗತ್ಯವೇನಿದೆ? ಎಲ್ಲಿ ಸಿಗುತ್ತೆ ಕ್ಲಾಮ್? ಜಿಮ್ಜುಮ್, ನೀವು ನೋಡ್ತಾ ಇರಿ. ಇಲ್ಲೂ ಇಲ್ಲ, ಇದು ಅಲ್ಲ. ರುದ್ರ, ಕಾಪಾಡು, wolves ಬರ್ತಿವೆ. ನೀರಿನೊಳಗೆ ಹೇಗೆ ವಲ್ವ್ ಬರೋದು? ಇವು ಮ್ಯಾಜಿಕಲ್ wolves, ಗ್ಲಾಮಿನ ಪ್ರೊಟೆಕ್ಷನ್ಗಾಗಿ. ರುದ್ರ, wolves. ರುದ್ರ, ಬನ್ನಿ ಫ್ರೆಂಡ್ಸ್, ಈಗ ಸಮಯ ಬಂತು ಆ ಕಮೇಲಿಯನ್ಗೆ ಬುದ್ಧಿ ಕಲಿಸ್ಲು. ರುದ್ರ, ನೀನ್ ಬಂದ್ಬಿಟ್ಯಾ? ನೀವೆಲ್ಲ ಚೆನ್ನಾಗಿದ್ದೀರಲ್ಲ? ಅಜ್ಜಯ್ಯ, ನೀವ್ಯಾವಾಗ ಬಂದ್ರಿ? ಆ ಕಮೇಲಿಯನ್ ನಿಮ್ಮನ್ನು ಬಿಟ್ಬಿಡ್ನಾ? ಅಜ್ಜಯ್ಯ, ನನ್ನ ಈ ಕನ್ನಡಕ ಹೇಗ್ ಕಾಣ್ತಿದೆ? ಇಬ್ಬಾಯಿಸ್ಕಾ ರಿಯಲಿಸ್ಟಿಕೋ. ನಿನಗೆ ಮತ್ತೆ ನನ್ನ ಗುರುತು ಸಿಕ್ಬಿಡ್ತಾ? ನೀನು ಪ್ರತಿ ಬಾರಿ ನನ್ನನ್ನ ಹೇಗೆ ಪತ್ತ ಹಚ್ತೀಯಾ? ಕಮೇಲಿಯನ್, ನಾನ್ ಹೇಳಿದ್ನಲ್ಲ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯ ಮಾಡ್ಬೇಡ ಅಂತ. ರುದ್ರ, ಇವನಂತೂ ಕಣ್ಮುಚ್ಚದಲ್ಲಿ ಮಾಯವಾದ. ಹೋ, 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 ಹೋ. ನೀನು ಮತ್ತೆ ನನ್ನನ್ನು ಗುರುತಿಸಿ ಬಿಟ್ಟೆಯಾ? ಜಗಮಗ ಮಾಡ್ತಾ ಕಮಿಲಿಯನ್ ಮಾಡ್ತಾನೆ ಒಂದಕ್ಕೊಂದು ಚಮತ್ಕಾರ. ಎಂತ ಮ್ಯಾಜಿಕ್ ಮಾಡ್ತೀನಿ ಅಂದ್ರೆ ಎಲ್ಲೆಡೆ ಧಮಾಲೆ ಧಮಾಲು.
ವರುಣ್ ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ನಾವು ರುದ್ರನಿಗೆ ಸಹಾಯ ಮಾಡ್ಬೇಕು. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ವರುಣ್ ಎಲ್ಲೋದ? ವರುಣ್ ವರುಣ್ ಮಾಯರಾ ನಾನ್ ಇಲ್ಲಿದ್ದೀನಿ. ಸಾರಿ. ರುದ್ರ ತಗೋ. ಇಷ್ಟು ದೊಡ್ಡ ಕ್ಯಾನಿಕಾನ್. ನೀವೆಲ್ಲ ಸೇರಿ ತಿನ್ನಿ. ಕಮೀಲಿಯನ್ ಎಲ್ಲಿದ್ದಾನೆ? ಅಲ್ಲಿ ನೋಡಿ ಅಜ್ಜಯ್ಯ, ಕೆಳಗೆ. ಹೇಗಿದ್ಯಾ ನೀನು ಚತುರ ಚಲಾಕಿ? ಗುರುಗಳೇ, ಗಾಯದ ಮೇಲೆ ಉಪ್ಪು ಯಾಕೆ ಎರಸ್ತೀರಿ? ನೋಡ್ಲಿಲ್ವೇ ರುದ್ರ ನನ್ನ ಸ್ಥಿತಿನಿ ಏನ್ ಮಾಡ್ಬಿಟ್ಟ? ನಾನು ಹೋಗ್ತಿದ್ದೀನಿ, ಆದ್ರೆ ವಾಪಸ್ಸು ಖಂಡಿತ ಬರ್ತೀನಿ. ಯಾರಾದ್ರೂ ನಮ್ಮನ್ನು ಸರಿ ಮಾಡಿ. ಶಬಾಷ್ ರುದ್ರ.